ಸ್ನೇಹಿತರೆ, ಮಾಲ್ಡೀವ್ಸ್ ಭಾರತದ ನೈಋತ್ಯ ಭಾಗದಲ್ಲಿರುವ ದ್ವೀಪಗಳಿಂದ ಕೂಡಿರುವ ಪುಟ್ಟ ರಾಷ್ಟ್ರ. ಅಫಿಷಿಯಲಿ ಇದನ್ನ ರಿಪಬ್ಲಿಕ್ ಆಫ್ ಮಾಲ್ಡೀವ್ಸ್ ಎಂದು ಕರೆಯಲಾಗುತ್ತೆ. ಹಿಂದೂ ಮಹಾಸಾಗರದಿಂದ ಸುತ್ತುವರೆದಿರುವ ಈ ದ್ವೀಪ ರಾಷ್ಟ್ರದ ವಿಸ್ತೀರ್ಣ 90,000 ಚದುರ ಕಿಲೋಮೀಟರ್ಸ್. ಈ ಮಾಲ್ಡೀವ್ಸ್ ಎಂಬ ಪದ ಸಂಸ್ಕೃತನ ಮಾಲಾ ದ್ವೀಪ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ದ್ವೀಪಗಳ ಮಾಲೆ. ಹೀಗೆ ಭಾರತದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಈ ಮಾಲ್ಡೀವ್ಸ್ ಹಿಂದೆ ಭಾರತ ಉಪಖಂಡದ ಭಾಗವಾಗಿತ್ತು. ಹಾಗಾಗಿ ಇದು ಕೂಡ ಆಗಿನ ಭಾರತದ ಭಾಗವೇ ಆಗಿತ್ತು. ಈ ಕಾರಣದಿಂದಲೇ ಭಾರತದ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿರುವ ಅನೇಕ ಕುರುಹುಗಳು ನಮಗೆ ಇಲ್ಲಿ ನೋಡಲು ಸಿಗ್ತವೆ. 1965ರಲ್ಲಿ ಸ್ವತಂತ್ರ ಪಡೆದ ನಂತರ ಮಾಲ್ಡೀವ್ಸ್ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಬೆಳೆಯಿತು. 2022ರ ಜನಗಣತಿಯ ಪ್ರಕಾರ ಇಲ್ಲಿರುವ ಜನರ ಸಂಖ್ಯೆ 5,15,132. ಇದರಲ್ಲಿ ಬಹುಸಂಖ್ಯಾತರು ಮುಸ್ಲಿಮರು. ಇದು ಏಷ್ಯಾದ 2ನೇ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ. ಇಂತಹದ್ದೊಂದು ರಾಷ್ಟ್ರ ಭಾರತದಂತಹ ದೈತ್ಯ ರಾಷ್ಟ್ರವನ್ನ ಎದುರು ಹಾಕಿಕೊಂಡಿದ್ದು ಯಾಕೆ ಮತ್ತು ಈಗ ಭಾರತದ ಸಹಾಯ ಕೋರುತ್ತಿರುವುದು ಯಾಕೆ ಎನ್ನುವಂತಹ ಕೆಲವಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಕೆಲವು ದಿನಗಳ ಹಿಂದೆ ಮಾಲ್ಡೀವ್ಸ್ನಲ್ಲಿ ಅಲ್ಲಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗಳು ನಡೆದವು. ಭಾರತ ವಿರೋಧಿ ನೀತಿಯನ್ನ ಮುಂದಿಟ್ಟುಕೊಂಡು ಅಲ್ಲಿರುವ ಭಯೋತ್ಪಾದನಾ ಬೆಂಬಲಿತರಿಂದ ಸಹಾಯ ಪಡೆದು ಭಾರತವನ್ನು ಮಾಲ್ಡೀವ್ಸ್ ವಿರೋಧಿಯಂತೆ ಚಿತ್ರಿಸುವ ಪ್ರಯತ್ನ ಮಾಡಿ ಅಲ್ಲಿಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಮೀಜು ಯಶಸ್ವಿಯಾಗಿ ಅಲ್ಲಿಯ ಅಧ್ಯಕ್ಷನಾದ. ಅಲ್ಲಿ ಆತ ಗೆಲ್ಲಬೇಕಾಗಿತ್ತು. ಅದಕ್ಕಾಗಿ ಭಾರತವನ್ನ ದಾಳವಾಗಿ ಆತ ಬಳಸಿಕೊಂಡ. ರಾಜಕಾರಣಿಗಳು ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗೆ ಭಾರತವನ್ನ ದಾಳವಾಗಿ ಬಳಸಿಕೊಂಡು ಭಾರತಕ್ಕೆ ಮಸಿ ಬೆಳೆದು ಮೀಜು ಅಲ್ಲಿಯ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ. ಆದ್ರೆ ಇದಾವುದಕ್ಕೂ ಭಾರತ ಹೆಚ್ಚು ಗಮನ ನೀಡೋದಕ್ಕೆ ಹೋಗಲಿಲ್ಲ. ಇದರ ಬೆನ್ನಲ್ಲೇ ಭಾರತದ ಪ್ರಧಾನಿಗಳಾದ ಮೋದಿ ಲಕ್ಷದ್ವೀಪಕ್ಕೆ ಕೆಲವು ಯೋಜನೆಗಳ ಲೋಕಾರ್ಪಣೆಗೆಂದು ಹೋಗಿದ್ದಾಗ ಅಲ್ಲಿಯ ಕೆಲವಷ್ಟು ಫೋಟೋಗಳನ್ನ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದೇ ತಡ ಮಾಲ್ಡೀವ್ಸ್ನ ಕೆಲವು ಮಂತ್ರಿಗಳು ಹಾಗೂ ಅಧಿಕಾರಿಗಳ ಎದೆಯಲ್ಲಿ ಬೆಂಕಿ ಬಿದ್ದಿತ್ತು. ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಭಾರತದ ಪ್ರಧಾನಿಯನ್ನ ಹೀಯಾಳಿಸಿ ವ್ಯಂಗ್ಯವಾಗಿ ಹಾಗೆ ಭಾರತವನ್ನ ಕೊಳಕು ರಾಷ್ಟ್ರ ಎಂಬಂತೆ ಬಿಂಬಿಸಲು ಪ್ರಾರಂಭಿಸಿದರು. ಈ ಕ್ರಿಯೆಗೆ ಉತ್ತರವನ್ನ ಭಾರತದ ಪ್ರಧಾನಿಗಳು ನೀಡಲಿಲ್ಲ. ಯಾಕಂದ್ರೆ ಭಾರತಕ್ಕೆ ಹತ್ತಿರವಿರುವ ಭಾರತದ ಯಾವುದೇ ಒಂದು ರಾಜ್ಯಕ್ಕೂ ಸಮವಿಲ್ಲದ ಈ ಪುಟ್ಟ ರಾಷ್ಟ್ರಕ್ಕೆ ಭಾರತ ಹೋಲಿಕೆ ಕೂಡ ಆಗೋದಿಲ್ಲ. ಆದ್ರೆ ಇದನ್ನ ನೋಡಿದ ಭಾರತೀಯರಿಗೆ ಮಾಲ್ಡೀವ್ಸ್ ಮೇಲಿದ್ದ ಉತ್ಸಾಹ ಕಡಿಮೆಯಾಗಿ ಭಾರತದಲ್ಲಿ ಮಾಲ್ಡೀವ್ಸ್ ಔಟ್ ಕ್ಯಾಂಪೇನ್ ಶುರುವಾಯಿತು. ಮಾಲ್ಡೀವ್ಸ್ಗೆ ಪ್ರವಾಸಕ್ಕಾಗಿ ಸಿದ್ಧವಾಗಿದ್ದ ಸಾವಿರಾರು ಭಾರತೀಯರು ತಮ್ಮ ಟಿಕೆಟ್ಗಳನ್ನ ರದ್ದು ಮಾಡಿದ್ರು. ಭಾರತದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಇದರಿಂದ ಮಾಲ್ಡೀವ್ಸ್ಗೆ ಬುಕ್ ಆಗಿದ್ದ ಸಾವಿರಾರು ಫ್ಲೈಟ್ ಟಿಕೆಟ್ಗಳು ರದ್ದಾದವು. ಇದರಿಂದ ಮಾಲ್ಡೀವ್ಸ್ಗೆ ಹರಿದು ಹೋಗುತ್ತಿದ್ದ ಸಾವಿರಾರು ಕೋಟಿ ರೂಪಾಯಿಗಳ ಹಣ ನಿಂತೋಯ್ತು. ಇದರಿಂದ ಅಲ್ಲಿಯ ರಾಜಕೀಯ ನಾಯಕರು ಹಾಗೂ ಅರ್ಥಶಾಸ್ತ್ರಜ್ಞರು ಮೀಜು ಹಾಗೂ ಭಾರತದ ವಿರುದ್ಧ ಮಾತನಾಡಿದ್ದ ಮಂತ್ರಿಗಳ ವಿರುದ್ಧ ಹೋರಾಟಕ್ಕೆ ನಿಂತು ಆ ಮಂತ್ರಿಗಳನ್ನ ಅವರ ಸ್ಥಾನದಿಂದ ಕೆಳಗೆ ಕೂಡ ಇಳಿಸಿದ್ರು. ನೋಡಿ, ಕೇವಲ ಭಾರತದ ವಿರುದ್ಧ ಮಾತನಾಡಿದ್ದಕ್ಕೆ ಅವರು ತಮ್ಮ ಕುರ್ಚಿನೇ ಕಳ್ಕೊಂಡ್ರು. ಇದು ಅಲ್ವಾ ಭಾರತ ಅಂದ್ರೆ? ಇನ್ನು ಅಲ್ಲಿಯ ಅಧ್ಯಕ್ಷ ಮೀಜು ಭಾರತ ವಿರೋಧಿ ನೀತಿಯನ್ನ ಅನುಸರಿಸಿ ಚೈನಾವನ್ನ ಹತ್ತಿರಕ್ಕೆ ಮಾಡಿಕೊಳ್ಳುವ ನಿರೀಕ್ಷೆಯಲ್ಲಿ ಚೈನಾಕ್ಕೆ ಹೋಗಿ ಅಲ್ಲಿ ಕೆಲವು ಒಪ್ಪಂದಗಳಿಗೂ ಸಹಿ ಹಾಕಿ ಬಂದ. ಭಾರತಕ್ಕೆ ಮಾಲ್ಡೀವ್ಸ್ನಿಂದ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಆದೇಶ ನೀಡಿದ್ದ. ಆದ್ರೆ ಇದರಿಂದ ಅಲ್ಲಿಯ ಸಂಸತ್ತಿನಲ್ಲಿ ಈತನ ಮೇಲೆ ಅಲ್ಲಿಯ ಸದಸ್ಯರು ಸಿಡಿಮಿಡಿಗೊಂಡು ಮೀಜುನನ್ನ ಅಧಿಕಾರದಿಂದ ಕೆಳಕ್ಕೆ ಇಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬಹುಶಃ ಅಲ್ಲಿಯ ಕೆಲವು ಅಧಿಕಾರಿಗಳು ಹಾಗೂ ಮಂತ್ರಿಗಳಿಗೆ ಭಾರತ ಮಾಲ್ಡೀವ್ಸ್ಗೆ ಮಾಡಿದ್ದ ಸಹಾಯ ಸಹಕಾರಗಳು ನೆನಪಾಗಿರಬೇಕು. ಹಾಗೆ ಈಗ ಜಗತ್ತಿನಲ್ಲಿ ಭಾರತದ ಶಕ್ತಿ ಎಂತಹದ್ದು ಎನ್ನುವುದು ಸಹ ಅವರಿಗೆ ತಿಳಿದಿರಬೇಕು. ಇದೆಲ್ಲವನ್ನು ಗಮನಿಸಿ ಮೀಜು ಈಗ ತನ್ನ ಮಾತನಾಡುವ ದಾಟಿಯನ್ನ ಬದಲಿಸಿ ಭಾರತ ತನ್ನ ಸೈನ್ಯವನ್ನ ಹಿಂದಕ್ಕೆ ಕರೆಸಿಕೊಳ್ಳುವುದು ಬೇಡ, ಕೇವಲ ಅವರು ಧರಿಸುವ ಸಮವಸ್ತ್ರವನ್ನ ಬದಲಿಸಿದರೆ ಸಾಕು ಎಂದು ಉನ್ನತ ಅಧಿಕಾರಿ ಮಟ್ಟದ ಮಾತುಕತೆಯಲ್ಲಿ ಮಾತನಾಡಿದ್ದಾನೆ. ಮೀಜು ಭಾರತವನ್ನ ಎದುರು ಹಾಕಿಕೊಂಡು ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನ ಅರ್ಥ ಮಾಡಿಕೊಂಡಂತಿದೆ. ಮಾಲ್ಡೀವ್ಸ್ ಕೂಡ ಭಾರತಕ್ಕೆ ತುಂಬಾ ಮುಖ್ಯ. ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನ ಭಾರತ ಸಾಧಿಸಬೇಕಂದ್ರೆ ಮಾಲ್ಡೀವ್ಸ್ ಭಾರತದ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳೋದು ಮುಖ್ಯ. ಇಲ್ಲವಾದ್ರೆ ಚೈನಾ ಅಲ್ಲಿ ತನ್ನ ಬಿಲವನ್ನ ತೋಡುವ ಸಾಧ್ಯತೆ ಹೆಚ್ಚು. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.